ಹಾಯ್ ಎವ್ರಿವನ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನಿವತ್ತು 2ನೇ ದಿನದ್ದು ಮಂಡಲ ಚಾಲೆಂಜಿಂದು ಲೇಔಟನ್ನ ತಂದಿದ್ದೀನಿ. ನಾನು ಇದನ್ನು 2 ಕಲರ್ ಕಾಂಬಿನೇಷನ್ಸ್ ಇದರಲ್ಲಿ ಮಾಡೋಕ್ಕೆ ಹೋಗಿದ್ದೀನಿ. ಅದು ಒಂದು ಆರೆಂಜು ಮತ್ತು ಇನ್ನೊಂದು ಗ್ರೀನ್ ಅಂತ. ಇವಾಗ ಫಸ್ಟ್ ಲೇಯರಿಂದ ಎಲ್ಲದರದ್ದು ರೇಡಿಯಸ್ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಅದರದ್ದು ಪ್ರಕಾರ ಡ್ರಾ ಮಾಡ್ತಾ ಹೋದರೆ ರೇಡಿಯಸ್ಸು, ಆಮೇಲೆ ಪೆಟಲ್ಸನ್ನೆಲ್ಲ ಈ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ರೇಡಿಯಸ್ ಎಷ್ಟು ಅಂದರೆ 1.2, 2, 2.7, 3.4, 4.1, 4.7, 4.9 ಸೆಂಟಿಮೀಟರ್ ಅಷ್ಟರದ್ದು ರೇಡಿಯಸ್ನ ಕ್ರಿಯೇಟ್ ಮಾಡಿದ್ದೀನಿ. ಆದಮೇಲೆ ಆ್ಯಂಗ್ಯುಲರ್ ಲೈನ್ಸ್ ಡಿಗ್ರಿ ಎಷ್ಟರದ್ದು ಡಿವೈಡ್ ಮಾಡಿರೋದು ಅಂದರೆ 10 ಡಿಗ್ರಿದು. ಆಮೇಲೆ ಇವಾಗ ನಾನು ಎಲ್ಲದರದ್ದು ಔಟ್ಲೈನನ್ನು ಮಾಡ್ತಾ ಹೋಗ್ತಾ ಇದ್ದೀನಿ, ಕರೆಕ್ಟಾಗಿ ಯಾವ ಕಲರ್ ಎಲ್ಲೆಲ್ಲಿ ಬರಬೇಕು ಅಂತ ಗೊತ್ತಾಗೋಕ್ಕೆ. ಇದನ್ನೆಲ್ಲದು ಮೆತ್ತಗೆ ಮಾಡಿ, ನಂದಿಲ್ಲಿ ಸ್ವಲ್ಪ ಬ್ಲರ್ ಆಗಿದೆ, ಅಡ್ಜಸ್ಟ್ ಮಾಡಿ, ಅದು ಗೊತ್ತಾಗಲಿಲ್ಲ ವಿಡಿಯೋ ಮಾಡ್ತಿರುವಾಗ. ಇವಾಗ ಒಳಗಿಂದ ಪ್ಯಾಟರ್ನ್ಸ್ನ ಫಿಲ್ ಮಾಡ್ತಾ ಹೋಗ್ತಿದ್ದೀನಿ. ಫಸ್ಟ್ ಲೇಯರಲ್ಲಿ ಸ್ವಲ್ಪ ವಾಟರ್ ಡ್ರಾಪ್ ಥರದ್ದು ಡ್ರಾ ಮಾಡಿ ಮಿಕ್ಕಿದ ಏರಿಯಾನಲ್ಲೆಲ್ಲ ಕಲರ್ ಮಾಡ್ತಾಯಿದ್ದೀನಿ. ಇದರಿಂದ ಸ್ವಲ್ಪ ಆರೆಂಜ್ ಕಲರ್ ಕಾಣಲಿ ಇಡೀ ಫುಲ್ ಮಂಡಲ ಡಿಸೈನ್ನೆಲ್ಲ ಆದಮೇಲೆ ಮಂಡಲಲ್ಲಿ ಆರೆಂಜ್ ಕಲರ್ ಕಾಣಲಿ ಅಂತ ಜಾಸ್ತಿ ಆರೆಂಜಿಂದು ಫಿಲ್ಲಿಂಗ್ಸ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಎಲ್ಲದರದ್ದು ಆರೆಂಜ್ ಯಾವ್ದಿದೆಯೋ ಅದನ್ನೆಲ್ಲ ನಾನು ಮುಗಿಸ್ಕೊತಾ ಇದ್ದೀನಿ. ಸೊ ಸೆಕೆಂಡ್ ಲೇಯರಲ್ಲಿ ಎಲ್ಲಿ ಆರೆಂಜ್ ಬರ್ತಿದೆಯೋ ಅದರಲ್ಲಿ ಉಲ್ಟಾ ಸ್ವರ್ಲ್ ಹಾಕಿ ಮತ್ತು 3 ಪೆಟಲ್ಸ್ ಹಾಕ್ತಾಯಿದ್ದೀನಿ. ನೆಗೆಟಿವ್ ಸ್ಪೇಸಸ್ಸನ್ನೆಲ್ಲ ನಾನು ಕೊನೆಯಲ್ಲಿ ಕಲರ್ ಮಾಡಿ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಈ ವಿಡಿಯೋ ಬೇಗ ಆಗಲಿ ಅಂತ ಹಂಗೆ ಮಾಡಿರೋದು. ಆದರೆ ನೀವು ಮಾಡ್ತಿರುವಾಗ ಜಾಸ್ತಿ ನೆಗೆಟಿವ್ ಸ್ಪೇಸಸ್ನ ಬಿಡ್ತಾ ಹೋಗಬೇಡಿ, ನಾನೇನು ಬಿಟ್ಟಿದ್ದೀನಿ ಅಂತ. ನೆಗೆಟಿವ್ ಸ್ಪೇಸಸ್ ಯಾವಾಗಲೂ ಫಿಲ್ ಆಗಿರಬೇಕು. ಕೊನೆ ಲೇಯರಲ್ಲಿ ಎಲ್ಲೆಲ್ಲಿ ಆರೆಂಜ್ ಇದೆಯೋ ಅದರಲ್ಲಿ ನಾನು ಒಂದು ಪೇಸ್ಲೆ ಮತ್ತು 2 ಡ್ರಾಪು ಮತ್ತು ಒಂದು ಸರ್ಕಲ್ನ ಹಾಕಿ ಫಿಲ್ ಮಾಡಿದ್ದೀನಿ. ಆ ಪೇಸ್ಲೆಗೆ ಒಂದು 4 ಲೈನ್ ಥರದ್ದು ಹಾಕಿದ್ದೀನಿ, ಅದು ಒಂಥರ ಚೆನ್ನಾಗಿ ಎಫೆಕ್ಟ್ ಬರಲಿ ಅಂತ. ಆಮೇಲೆ ಇಲ್ಲೂ ನೆಗೆಟಿವ್ ಸ್ಪೇಸ್ನ ಕಲರ್ ಮಾಡ್ತಾ ಹೋಗಬೇಕು ನೀವು. ಇದನ್ನೆಲ್ಲ ಮಾಡ್ತಾ ಇರುವಾಗ ನಾನು ಪೆನ್ಸಿಲಲ್ಲಿ ಆಗಲೇ ಪ್ಯಾಟರ್ನ್ಸ್ನ ಡ್ರಾ ಮಾಡಿದ್ದೆ. ಅದು ನಂದು ಮುಂಚೆನೇ ಪ್ಲ್ಯಾನ್ ಆಗಿತ್ತು, ಯಾವ್ದು ಫಿಲ್ ಆಗಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ಇದನ್ನು ಫಿಲ್ ಮಾಡ್ತಾ ಹೋಗಿದ್ದೆ. ಇವಾಗ ನಾನು ಫಸ್ಟ್ ಲೇಯರಲ್ಲೇ ಗ್ರೀನ್ ಯಾವ ಪಾರ್ಟು ಅದನ್ನು ಮಾಡಿದೆ, ಅಲ್ಲಿ ಸ್ವರ್ಲ್ ಹಾಕಿದ್ದೀನಿ ಫಸ್ಟ್ ಲೇಯರಲ್ಲಿ. ಸೆಕೆಂಡ್ ಲೇಯರಲ್ಲಿ ನಾನು ಅದನ್ನೇ ಅರ್ಧಕ್ಕೆ ಡಿವೈಡ್ ಮಾಡಿ ಒಂದು ಪಾರ್ಟಲ್ಲಿ ಲೈನ್ಸು ಮತ್ತು ಇನ್ನೊಂದರಲ್ಲಿ 2 ಸರ್ಕಲ್ನ ಫಿಲ್ ಮಾಡ್ತಾ ಹೋಗಿದ್ದೀನಿ. ಇದರಲ್ಲೂ ಸರ್ಕಲ್ ಕಡೆ ಇರೋ ಎಂಟಿ ಸ್ಪೇಸಸ್ನ ಕಲರ್ ಮಾಡಬೇಕು, ಲೈನ್ಸ್ ಕಡೆ ಇರೋದು ಬೇಕಾಗಿರಲ್ಲ. ಇದನ್ನು ಲೈನ್ಸ್ ಕಡೆ ಇರೋದನ್ನು ಚೆನ್ನಾಗಿ ಲೈನ್ಸ್ ಸ್ಟ್ರೇಟಾಗಿರಬೇಕು, ಇಲ್ಲ ಸ್ಲ್ಯಾಂಟಾಗಿರಬೇಕು ನೀವು ಮಾಡ್ತಾಯಿದ್ರೆ. ಇವಾಗ ಕೊನೆ ಲೇಯರಲ್ಲಿ ನಾನು ಆ ದೊಡ್ಡ ಪೆಟಲ್ನೇ 2 ಭಾಗಕ್ಕೆ ಡಿವೈಡ್ ಮಾಡಿ, ಕೆಳಗಡೆ ಭಾಗದಲ್ಲಿ ಮತ್ತೆ ಸೇಮು 2 ಭಾಗಕ್ಕೆ ಡಿವೈಡ್ ಮಾಡಿ, ಒಂದು ಕಡೆ ಸ್ಲ್ಯಾಂಟ್ ಲೈನ್ಸು, ಇನ್ನೊಂದು ಕಡೆ 2 ಸರ್ಕಲ್ಲು. ಮೇಲ್ಗಡೆ ಚಿಕ್ಕ ಭಾಗದಲ್ಲಿ ಅದನ್ನು ನಾನು ಸುಮ್ಮನೆ ಸ್ವರ್ಲ್ ಹಾಕಿದ್ದೀನಿ. ಅಲ್ಲಿ ಎಲ್ಲದಕ್ಕೂ ನೀವು ಮಾಡ್ತಾ ಹೋಗ್ತಾ ಇರೋದ್ರಲ್ಲೆಲ್ಲ ನೀವು ಇನ್ನರ್ ಲೈನಿಂಗ್ ಹಾಕ್ಕೊಳ್ಳೇಬೇಕು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ. ಆಮೇಲೆ ನೆಗೆಟಿವ್ ಸ್ಪೇಸ್ನ ಫಿಲ್ ಮಾಡ್ತಾನೆ ಹೋಗಬೇಕು, ಯಾವುದೂ ಬಿಡೋಂಗಿಲ್ಲ. ಫೈನಲ್ ಆರ್ಟ್ ವರ್ಕ್ ನೋಡೋಕ್ಕೆ ಮುಂದೆ ತೋರಿಸ್ತೀನಿ, ಅದನ್ನು ನೋಡಿ. ಇದೆಲ್ಲ ನೀವು ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ನನ್ನನ್ನು ಟ್ಯಾಗ್ ಮಾಡಿರಿ, ನಾನು ಇದನ್ನು ಫುಲ್ ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇವಾಗ ನಾನು ಫೈನಲ್ ಟಚಪ್ ಕೊಡ್ತಾಯಿದ್ದೀನಿ. ಎಲ್ಲ ಆರೆಂಜದು ಇದ್ರದ್ದೆಲ್ಲ ಬಾರ್ಡರ್ನ ಹೈಲೈಟ್ ಮಾಡ್ತಾಯಿದ್ದೀನಿ. ಆ ಥರನೇ ಮುಂದೆ ಗ್ರೀನಿಂದು ಮಾಡ್ತೀನಿ. ಈ ಥರದ್ದು ಇನ್ನೂ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಂಡಿರಿ. ನನ್ನ ವೀಡಿಯೋ ಹಾಕಿದಾಗಲೆಲ್ಲ ನಿಮ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಆಗ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಯಾರು ಮಾಡ್ತಾಯಿದ್ರೆ
ಆಮೇಲೆ ರೇಡಿಯಸ್ಸಿಂದು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ರೇಡಿಯಸ್ ಅನ್ನೋ ಕಾಲಮಲ್ಲಿ ಹಾಕಿರ್ತೀನಿ, ಎಷ್ಟು ರೇಡಿಯಸ್ ಯೂಸ್ ಮಾಡಿ ನಾನು ಮಾಡಿರೋದು ಅಂತ. ಅದನ್ನು ರೆಫರ್ ಮಾಡ್ಕೊಂಡು ನೀವು ಈ ಲೇಔಟ್ನ ಕ್ರಿಯೇಟ್ ಮಾಡ್ಕೋಬೋದು. ಈಗ ಇದು ಡಬಲ್ ಲೇಯರ್ ಥಿಕ್ನಿಂಗ್ ಮಾಡ್ತಾ ಇರೋದ್ರಿಂದ ನೋಡಿ ಅದೆಷ್ಟು ಎದ್ದು ಕಾಣುತ್ತೆ. ಈ ಮುಂಚೆ ಬರೀ ಸಿಂಗಲ್ ಇದರಿಂದ ಎದ್ದು ಕಾಣಿಸ್ತಾ ಇರಲಿಲ್ಲ ಎಲ್ಲ ಲೇಯರು. ಇವಾಗ ಎಲ್ಲ ಲೇಯರು ಎದ್ದು ಕಾಣೋ ಥರ ಮಾಡ್ತಾ ಇರೋದು ಆ ಡಬಲ್ ಲೇಯರ್ ಹಾಕಿದ್ರೆ.